ಎಸ್ ಎಂ ಕೃಷ್ಣ ಪಾರ್ಥಿವ ಸದ್ಯಕ್ಕೆ ಚನ್ನಪಟ್ಟಣದಲ್ಲಿ ಸಾಗ್ತಾ ಇದೆ ಆ ಯಾತ್ರೆ. ಚನ್ನಪಟ್ಟಣ ತಲುಪಿದೆ ಎಸ್ ಎಂ ಕೃಷ್ಣ ಪಾರ್ಥಿವ. ಅಂತಿಮ ಯಾತ್ರೆಯಲ್ಲಿ ಎಸ್ ಎಂ ಕೃಷ್ಣ ಅವರಿಗೆ ಸಾವಿರಾರು ಜನ ಕಂಬನಿ ಮಿಡಿತಾ ಇದ್ದಾರೆ, ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚನ್ನಪಟ್ಟಣದ ಲೈವ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಧೀಮಂತ ನಾಯಕನಿಗೆ ಅಂತಿಮ ನಮನ ಸಲ್ಲಿಕೆ ಆಗ್ತಾ ಇದೆ. ರಸ್ತೆಯ ಇಕ್ಕೆಲೆಗಳಲ್ಲಿ ಜನ ನಿಂತು ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಚನ್ನಪಟ್ಟಣದ ಲೈವ್ ದೃಶ್ಯಗಳಿದು. ಇನ್ನೇನು ಇಲ್ಲಿಂದ ಕೇವಲ ಕೆಲವೇ ಕ್ಷಣಗಳಲ್ಲಿ ಸೋಮನಹಳ್ಳಿಯತ್ತ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಸಾಗುತ್ತೆ. ಚನ್ನಪಟ್ಟಣದ ಲೈವ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬಿಡದಿ ರಾಮನಗರದ ನಂತರದಲ್ಲಿ ಚನ್ನಪಟ್ಟಣದಲ್ಲೂ ಕೂಡ ಅದೇ ರೀತಿಯಾಗಿ ಜನಸ್ತೋಮ ಸೇರಿತ್ತು. ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತು ಎಸ್ ಎಂ ಕೃಷ್ಣ ಅವರ ಪಾರ್ಥಿವದ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ಸೋಮನಹಳ್ಳಿಯಲ್ಲಿ ಚಟ್ಟವನ್ನ ರೆಡಿ ಮಾಡಲಾಗ್ತಾ ಇದೆ. ಒಕ್ಕಲಿಗ ಸಂಪ್ರದಾಯದಂತೆ ಎಲ್ಲ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಅಂತ್ಯಕ್ರಿಯೆಯಲ್ಲಿ ಅದರ ಸಿದ್ಧತೆಗಳಾಗ್ತಾ ಇದೆ. ಈ ಚಟ್ಟವನ್ನ ವಿಶೇಷವಾಗಿ ನವಿಲಿನ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗ್ತದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ನಾವು. ಒಂದು ಕಡೆ ಚನ್ನಪಟ್ಟಣದಲ್ಲಿ ಹಾದು ಬರ್ತಾ ಇರುವಂತಹ ಅಂತಿಮ ಯಾತ್ರೆ, ಮತ್ತೊಂದು ಕಡೆ ಸೋಮನಹಳ್ಳಿಯಲ್ಲಿ ಅಂತಿಮ ಸಿದ್ಧತೆಗಳಾಗ್ತಾ ಇದೆ. ವಾಹನದಿಂದ ಪಾರ್ಥಿವವನ್ನ ಕೆಳಗಿಳಿಸಿದ ನಂತರದಲ್ಲಿ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಚಟ್ಟದಲ್ಲಿ ಶವವನ್ನ ಹೊತ್ತು ಚಿತೆ ಮೇಲಿಡಲಾಗುತ್ತೆ. ಆ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಈ ಚಟ್ಟವನ್ನ ರೆಡಿ ಮಾಡಲಾಗ್ತಾ ಇದೆ, ನಿರ್ಮಾಣ ಮಾಡಲಾಗ್ತಾ ಇದೆ ನವಿಲಿನ ಮಾದರಿ. ಇನ್ನು ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀವಿ, ಚನ್ನಪಟ್ಟಣದಲ್ಲಿ ಹಾದು ಬರ್ತಾ ಇರುವಂತಹ ಅಂತಿಮ ಯಾತ್ರೆ. ನೂರಾರು ಸಂಖ್ಯೆಯಲ್ಲಿ ಜನ ನಿಂತಿದ್ದಾರೆ. ಬೆಳಗ್ಗೆಯಿಂದ ಕಾಯ್ತಾ ಇದ್ರು ಧೀಮಂತ ನಾಯಕ ಎಸ್ ಎಂ ಕೃಷ್ಣ ಅವರ ಪಾರ್ಥಿವದ ದರ್ಶನಕ್ಕಾಗಿ. ತೆರೆದ ವಾಹನದಲ್ಲಿ ದರ್ಶನವನ್ನ ತೆಗೆದುಕೊಳ್ತಾ ಇದ್ದಾರೆ ಜನ. ಸೇರಿರುವಂತಹ ಜನರಿಂದ ಪುಷ್ಪವೃಷ್ಟಿ ಆಗ್ತಾ ಇದೆ ಎಸ್ ಎಂ ಕೃಷ್ಣ ಅವರ ಪಾರ್ಥಿವದ ಮೇಲೆ. ಕೃಷ್ಣ ಅಮರ ರಹೇ ಅಂತ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಸಾಗಿ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸೋಮನಹಳ್ಳಿಯತ್ತ ಧಾವಿಸಿ ಬರ್ತಾ ಇದೆ. ಅಂತಿಮ ಯಾತ್ರೆಯಲ್ಲಿ ಎಸ್ ಎಂ ಕೃಷ್ಣ ಅವರಿಗೆ ಸಾವಿರಾರು ಜನ ಕಂಬನಿ ಮಿಡಿತಾ ಇದ್ದಾರೆ. ಇದರ ಜೊತೆಗೆ ಅವರ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಜನ ಕಾಯ್ತಾ ಇದ್ದಾರೆ. ಲಕ್ಷಾಂತರ ಜನ ಸೇರಿದ್ದಾರೆ. ಈಗ ಹುಟ್ಟೂರಿನ ಜನತೆಯ ಜೊತೆಗಿನ ಒಡನಾಟ, ಅವರ ಜೊತೆಗಿನ ಪ್ರೀತಿ, ಅವಿನಾಭಾವ ಸಂಬಂಧ ಪ್ರತಿಯೊಬ್ಬರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಅದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕಾರಣವನ್ನ ಮೀರಿದಂತಹ ಅವಿನಾಭಾವ ಸಂಬಂಧ ಅವರ ಊರಿನ ಜನರ ಜೊತೆಗಿತ್ತು ಎಸ್ ಎಂ ಕೃಷ್ಣ ಅವರಿಗೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಸ್ ಎಂ ಕೃಷ್ಣ ಅವರ ಮೇಲೆ ಅಪಾರವಾದಂತಹ ಪ್ರೀತಿ, ವಿಶ್ವಾಸ, ಅವಿನಾಭಾವ ಸಂಬಂಧವನ್ನ ಹೊಂದಿದ್ದಾರೆ. ವಿಶೇಷವಾಗಿ ಸೋಮನಹಳ್ಳಿ ಅಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ ಅಂತಿಮ ದರ್ಶನಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.